ಕೋಗಿಲು ಲೇಔಟ್ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಚರ್ಚೆ ಹುಟ್ಟುಹಾಕಿರೋ ಅಕ್ರಮ ನಿವಾಸಿಗಳ ತೆರವು ಕಾರ್ಯಾಚರಣೆ. ಇದೀಗ ಯಾರ್ಯಾರು ನಿರಾಶ್ರಿತರು ಅಂತ ವರದಿ ತರಿಸಿರೋ ಇಲಾಖೆ ಜಿಬಿಎ ಮುಂದಿಟ್ಟಿದೆ. ಈ ಮಧ್ಯೆ ರಾಜೀವ್ ಗಾಂಧಿ ವಸತಿ ನಿಗಮದ ಕಚೇರಿಗೆ ಭೇಟಿ ನೀಡಿರೋ ಕಮಲ ಪಡೆ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ಕೊಟ್ಟಿದೆ. ಹೆಂಗೆ ಕೊಡ್ತೀರಾ ನೀವು? ಕಾನೂನನ್ನ ಗಾಳಿಗೆ ತೂರಿ. ಇಲ್ಲಿ ಎಷ್ಟು ದಿನ ಆಯ್ತು ಬಂದು ಕಟ್ಟಿ? 5 ವರ್ಷ 6 ವರ್ಷ 7 ವರ್ಷ ಆಯ್ತು. 7 ವರ್ಷ ಆಗ್ಬಿಡ್ತು. ಇದರಲ್ಲಿ ಈ ದೇಶದವರ ಅನ್ನೋದಕ್ಕೆ ಏನಿದೆ ಅಂತ ಅದಕ್ಕೆ ಉತ್ತರ ಇಲ್ಲ ಅವ್ರ ಹತ್ರ. ಮನೆಗೆ ಮಾರಿ ಅತಿಕ್ರಮಣಕಾರರಿಗೆ ಉಪಕಾರಿ ಅಂತ ಅಧಿಕಾರಿಗಳಿಂದಲೂ ಪರಿಶೀಲನೆ, ಬಿಜೆಪಿ ನಿಯೋಗದಿಂದಲೂ ತಪಾಸಣೆ. ಕೋಗಿಲು ಲೇಔಟ್ ತೆರವು ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದ್ದು, ಇದರ ನಡುವೆ ಕಂದಾಯ ಇಲಾಖೆ ಸಂತ್ರಸ್ತರ ಪಟ್ಟಿ ರೆಡಿ ಮಾಡಿದೆ. ಜಿಬಿಎ ಕೈ ಸೇರಿದ ಕೋಗಿಲು ನಿವಾಸಿಗಳ ಪಟ್ಟಿ 188 ಕುಟುಂಬ, 1007 ಸದಸ್ಯರು ನಿರಾಶ್ರಿತರು. ಕೋಗಿಲು ಲೇಔಟ್ನಲ್ಲಿ ಮನೆ ಕಳೆದುಕೊಂಡ ಅರ್ಹ ಫಲಾನುಭವಿಗಳ ಸಂಪೂರ್ಣ ಮಾಹಿತಿ ಇವತ್ತು ಜಿಬಿಎ ಕೈ ಸೇರಿದೆ. ಕಂದಾಯ ಇಲಾಖೆ ಹಾಗೂ ಉತ್ತರ ನಗರ ಪಾಲಿಕೆ ಅಧಿಕಾರಿಗಳು ನಡೆಸಿದ ಸರ್ವೆಯ ಅಂತಿಮ ವರದಿ ಈಗ ಅಧಿಕಾರಿಗಳ ಟೇಬಲ್ ಮೇಲಿದೆ. ಹೊಸ ಫಕೀರ್ ಲೇಔಟ್ ಮತ್ತು ವಾಸಿಂ ಲೇಔಟ್ ನಿರಾಶ್ರಿತರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಕಂದಾಯ ಇಲಾಖೆ ಮತ್ತು ಉತ್ತರ ನಗರ ಪಾಲಿಕೆಯಿಂದ ವರದಿ ಸಿದ್ಧಪಡಿಸಲಾಗಿದೆ. ಒಟ್ಟು 167 ಮನೆಗಳನ್ನು ಗುರುತಿಸಿ ಜಿಬಿಎಗೆ ವರದಿ ಸಲ್ಲಿಕೆ ಮಾಡಲಾಗಿದೆ. ಈ ಮಾಹಿತಿ ಅನುಸಾರ 167 ಮನೆಗಳ ತೆರವು ಹಿನ್ನೆಲೆ 188 ಕುಟುಂಬಗಳು ನಿರಾಶ್ರಿತವಾಗಿವೆ. 188 ಕುಟುಂಬಗಳ 1007 ಸದಸ್ಯರು ಅಧಿಕೃತ ನಿರಾಶ್ರಿತರು ಅಂತ ಹೇಳಲಾಗಿದೆ. 188 ಕುಟುಂಬಗಳ ಮುಖ್ಯಸ್ಥರು, 425 ಜನ ವಯಸ್ಕರು, 304 ಮಕ್ಕಳು, 156 ಮುಸ್ಲಿಂ ಕುಟುಂಬಗಳು, 31 ಹಿಂದೂ, 1 ಕ್ರಿಶ್ಚಿಯನ್ ಕುಟುಂಬ ನಿರಾಶ್ರಿತವಾಗಿದೆ ಅಂತ ವರದಿಯಲ್ಲಿ ಹೇಳಲಾಗಿದೆಯಂತೆ. ಈ ಬಗ್ಗೆ ಜಿಬಿಎ ಮುಖ್ಯ ಆಯುಕ್ತ ಎಂ ಮಹೇಶ್ವರ ರಾವ್ ಮತ್ತೊಂದು ಸುತ್ತಿನ ಪರಿಶೀಲನೆ ಬಳಿಕ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡೋದಾಗಿ ಹೇಳಿದ್ದಾರೆ. GBA ನಲ್ಲಿ there is a provision for housing to be provided. ಅದರ ಏನು ಗೈಡ್ಲೈನ್ಸ್ ಇದೆ ಅದರ ಆಧಾರದ ಮೇಲೆನೇ ಅವಕಾಶ ಕೊಡ್ತೀವಿ. It is being finalized. ಅದು ಆಗ್ಬೋದು, ಬೇಗನೆ ಆಗ್ಬೋದು. ರಾಜೀವ್ ಗಾಂಧಿ ವಸತಿ ನಿಗಮದ ಕಚೇರಿಗೆ ಕಮಲ ಪಡೆ ಭೇಟಿ. ಈ ಮಧ್ಯೆ ಇವತ್ತು ವಿಪಕ್ಷ ನಾಯಕ ಅಶೋಕ್ ರಾಜೀವ್ ಗಾಂಧಿ ವಸತಿ ನಿಗಮದ ಕಚೇರಿಗೆ ಭೇಟಿ ನೀಡಿದ್ರು. ಕೆಜಿ ರಸ್ತೆಯ ಕಾವೇರಿ ಭವನದ ಕಚೇರಿಗೆ ಬಂದು ಎಂಡಿ ಪರಶುರಾಮ್ ಬಳಿ ಮಾಹಿತಿ ಪಡೆದ್ರು. ಕೋಗಿಲು ಅಕ್ರಮವಾಸಿಗಳಿಗೆ ಯಾವ ಮಾನದಂಡ ಅನುಸರಿಸಲಾಗ್ತಿದೆ ಅಂತ ಪ್ರಶ್ನಿಸಿದ್ರು. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿ ಕಾನೂನು ಗಾಳಿಗೆ ತೂರಿದ್ರೆ ಹುಷಾರ್ ಅಂತ ಎಚ್ಚರಿಕೆ ಕೊಟ್ರು. ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿದ್ರಿ. MD ಅವರಿಗೆ, ಹೌಸಿಂಗ್ ಬೋರ್ಡ್ MA ಹೇಳಿದ್ರಿ ನಾವು, ರಾಜೀವ್ ಗಾಂಧಿ ನೀವೇನ ಕಾನೂನು ವೈಲೇಷನ್ ಮಾಡಿದ್ರೆ ನಾಳೆ ಈ ಸರ್ಕಾರ 2 ವರ್ಷ ಆಮೇಲೆ ಹೊರಟೋತತೆ ಈ ಸರ್ಕಾರ, ಆಮೇಲೆ ಬಲಿಪಶು ಆಗೋರು ನೀವು. ಹೆಂಗೆ ಕೊಡ್ತೀರಾ ನೀವು? ಕಾನೂನನ್ನ ಗಾಳಿಗೆ ತೂರಿ. ಇದರಲ್ಲಿ ಕಂಡೀಷನ್ ಹಾಕಿದ್ದಾರೆ ಅವರು, ರೇಷನ್ ಕಾರ್ಡ್ ಇರಬೇಕು, ಆಧಾರು, ಅಲ್ಲಿ ಮನೆ ಇರೋವಂಥ ಸರ್ಟಿಫಿಕೇಟು, ಬಾಡಿಗೆ ಇರೋವಂಥದ್ದು ಅದು ಒಂದು 12 ದಾಖಲೆಗಳನ್ನು ಕೊಟ್ಟಿದ್ದಾರೆ. ನಾವು ಕೇಳಿದ್ರಿ ಇದರಲ್ಲಿ ಈ ದೇಶದವರ ಅನ್ನೋದಕ್ಕೆ ಏನಿದೆ ಅಂತ ಅದಕ್ಕೆ ಉತ್ತರ ಇಲ್ಲ ಅವ್ರ ಹತ್ರ. ಆ ಬಳಿಕ ಮಾತನಾಡಿದ ರಾಜೀವ್ ಗಾಂಧಿ ವಸತಿ ನಿಗಮದ ಎಂಡಿ ಪರಶುರಾಮ್, ಸ್ಥಳೀಯ ಶಾಸಕ ಕೃಷ್ಣ ಬೈರೇಗೌಡ ಕಳಿಸ್ಕೊಡೋ ಜನರಿಗೆ ಮಾತ್ರ ನಾವು ಮನೆ ಕೊಡೋಕ್ ಸಾಧ್ಯ ಅಂತ ಹೇಳಿದ್ರು. ಆನರೇಬಲ್ ಮಾನ್ಯ ಶಾಸಕರ ಕೋಟಾ ಏನಿದೆ ಅದರಲ್ಲಿ ಇನ್ನೂವರೆಗೂ ಯಾವ ಅರ್ಜಿನೂ ಬಂದಿಲ್ಲ. ಅಲ್ಲಿ ಅರ್ಜಿ ಬಂದ ಮೇಲೆ, ಅರ್ಜಿ ಸ್ವೀಕಾರ ಆದಮೇಲೆ ಕಮಿಟಿಯಿಂದ ಏನು ರಿಕಮೆಂಡೇಶನ್ ಆಗ್ತದೆ ಆ ಕೋಟಾದಲ್ಲಿ, ಅಂದರೆ 593 ಏನು ಕೋಟಾ ಇದೆಯಲ್ಲ ಅದರಲ್ಲಿ ಎಷ್ಟು ಅರ್ಜಿ ಸ್ವೀಕಾರ ಆಗ್ತದೆ ಅದ್ರ ಬೇಸ್ ಮೇಲೆ ಎಲಿಜಿಬಿಲಿಟಿಯನ್ನು ಚೆಕ್ ಮಾಡ್ತೀವಿ. ಎಲಿಜಿಬಲ್ ಇದ್ದವರಿಗೆ ಮನೆಯನ್ನು ಕೊಡ್ತೀವಿ. ಮತ್ತೊಂದು ಕಡೆ ಕೋಗಿಲು ಲೇಔಟ್ಗೆ ಬಿಜೆಪಿ ಸತ್ಯಶೋಧನಾ ಸಮಿತಿ ಭೇಟಿ ಕೊಟ್ಟಿತ್ತು. ಈ ವೇಳೆ ಕೆಲವರ ಆಧಾರ್ ಕಾರ್ಡ್ ಅನ್ನ ಪರಿಶೀಲಿಸಿದ್ರು. ಆಗ ಮಹಿಳೆಯೊಬ್ಬರು ಡಿಜೆ ಹಳ್ಳಿ ವಿಳಾಸದ ಆಧಾರ್ ಕಾರ್ಡ್ ತೋರಿಸಿದ್ರು. ಬಿಜೆಪಿ ನಿಯೋಗ ಮರುಪ್ರಶ್ನೆ ಕೇಳಿದ್ರೆ ಇಲ್ಲಿನ ನಿವಾಸಿಗಳು ಹೇಳ್ತಿರೋದು ಒಂದೇ, ನಾವು ಇಲ್ಲಿ 5 ವರ್ಷದಿಂದ ಇದ್ದೀವಿ ಅಂತ. ಈಗ ಸರ್ಕಾರ ಒಂದು ನಿಮಿಷ ಹೇಳ್ತೀನಿ, ಸರ್ಕಾರ ನಿಮ್ಮ ಪತ್ರ ನಿಂತ್ಬಿಡದೆ ಕೊಡ್ಬೇಕು ಅಂತ ಹೇಳಿ ನಾವೇನ್ ಹೇಳಿದ್ರು ಏನ್ ಮಾಡ್ಬೇಕು ಮಾಡ್ತಾರೆ. ಇಲ್ಲಿ ಎಷ್ಟು ದಿನ ಆಯ್ತು ಬಂದು ಕಟ್ಟಿ? 5 ವರ್ಷ 6 ವರ್ಷ 7 ವರ್ಷ ಆಯ್ತು. 7 ವರ್ಷ ಆಗ್ಬಿಡ್ತು. 7 ವರ್ಷ ಅಂತ ಹೇಳಿ 5 6 7 8 10 ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದ್ದಾರೆ.
ಮನೆಗೆ ಮಾರಿ ಅತಿಕ್ರಮಣಕಾರರಿಗೆ ಉಪಕಾರಿ ಅಂತ. ಅವರು ಯಾವುದೇ ರೆಕಾರ್ಡ್ ಇಲ್ಲ. ಸರ್ಕಾರ ಅಲ್ಲಿ ಯಾವುದೋ ಒಂದು ಸ್ಪೆಸಿಫಿಕ್ ಪರ್ಪಸ್ಗೆ ರಿಸರ್ವ್ ಮಾಡಿಟ್ಟಿವಿ ಅಂತ ಉಪಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾರೆ. 2.5 ಲಕ್ಷ ರೂಪಾಯಿ ಕಟ್ಟಿ ಮನೆ ಕೊಡ್ತೀನಿ ಅಂತಂದರೆ ಅವ್ರಿಗೊಂದು ನ್ಯಾಯ, ಇಲ್ಲಿರೋ ಬಡವ್ರಿಗೊಂದು ನ್ಯಾಯನ. ಇದು ವಸತಿ ಸಚಿವರಿಗೆ ಇದು ಸರಿ ಕಾಣ್ತಾ ಇಲ್ಲ. ಮುಖ್ಯಮಂತ್ರಿಗಳು ವಿಶೇಷವಾದ ಗಮನ ಹರಿಸಬೇಕು. ಯಾರಿಗೆ ನೀವು ಮಾಡ್ತೀರಿ ಅದು ಎಂಟೈರ್ ಬೆಂಗಳೂರಿನವ್ರಿಗೆ ಒಂದು ವರದಾನ ಆಗಬೇಕು. ಕೋಗಿಲು ನಿರಾಶ್ರಿತರಿಗೆ ಕೊಡಬೇಕು ಅಂತಿರೋ 1 BHK ಫ್ಲಾಟ್ ಮೌಲ್ಯ 13.2 ಲಕ್ಷ ರೂಪಾಯಿ ನಿಗದಿಯಾಗಿದೆ. ಆದರೆ ಸರ್ಕಾರ 11 ಲಕ್ಷಕ್ಕೆ ಫ್ಲಾಟ್ಗಳನ್ನು ನೀಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.